ನಮ್ಮಪ್ಪ, ನಿಮ್ ಯಜಮಾನ್ರು, ಮೇಷ್ಟ್ರು, ಗ್ರೇಟ್ ಅಶೋಕ್ ಅವರು. ಅಲ್ಲ ಅಮ್ಮ, ತಾಳಿ ಕಟ್ಟಿ ಬಾಳ್ ಕೊಟ್ಟಿರೋ ಗಂಡನ್ನೇ ಯಾರು ಅಂತ ಕೇಳಿದ್ರೆ ನಾವೇನ್ ಹೇಳೋದು? ಏನಾಗಿದೆ ಈ ಕಾಲದ ಹೆಣ್ಮಕ್ಳಿಗೆ ಕಮಲಮ್ಮಜ್ಜಿ? ನೋಡು ಭೈರವಿ, ಮಕ್ಕಳು ಮಕ್ಕಳ ತರ ಮಾತಾಡಿದ್ರೆ ಚಂದ. ಹೀಗೆ ಬೇಡದೇ ಇರೋ ವಿಚಾರಗಳನ್ನ ದೊಡ್ಡೋರ್ ತರ ಮಾತಾಡ್ಕೊಂಡ್ಬಂದ್ರೆ ಕೇಳಕ್ಕೆ ತುಂಬಾನೇ ಇರಿಟೇಟ್ ಆಗುತ್ತೆ. ಹಾಗೇನೆ ದೊಡ್ಡೋರು ದೊಡ್ಡೋರ್ ತರ ವರ್ತಿಸ್ಬೇಕು. ಮಕ್ಕಳು ತರ ಆಡಿದ್ರೆ ನಮಗೂ ಇರಿಟೇಷನ್ ಆಗುತ್ತೆ. ತಂದೆ ತಾಯಿ ಮಕ್ಕಳು ತರ ಮಾತಾಡಿದ್ರೆ ಮಕ್ಕಳು ದೊಡ್ಡೋರ್ ತರ ಮಾತಾಡ್ಬೇಕಾಗತ್ತೆ. ಮಕ್ಕಳು ಮುಂದೆ ತಂದೆ ತಾಯಿ ಅನ್ಯೋನ್ಯವಾಗಿ ಖುಷಿಯಾಗಿ ಸಂಸಾರ ಮಾಡಿದ್ರೆ ಮಕ್ಕಳಿಗೂ ತಂದೆ ತಾಯಿ ಮಕ್ಕಳು ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನಮ್ಗೆ ಹುಟ್ಟುತ್ತೆ. ಮಕ್ಕಳು ಬೆಳೆಯಕ್ಕೆ ಮನೆಯಲ್ಲಿ ಒಳ್ಳೆ ವಾತಾವರಣ ಇರಬೇಕು. ಹೀಗೆ ತಂದೆ ತಾಯಿ ದಿನ ಕಿತ್ತಾಡ್ತಾ ಇದ್ರೆ ಆ ಮನೇಲಿ ಒಳ್ಳೆ ಮಕ್ಕಳು ಹೇಗ್ ಬೆಳಿತಾರೆ? ಕ್ರಿಮಿನಲ್ಗಳಾಗ್ತಾರೆ, ಸೈಕೋ ಆಗ್ತಾರೆ. ನಮ್ ಸ್ಕೂಲಲ್ಲಿ ಅಶ್ವಿತಾ ಅಂತ ಒಬ್ಳಿದ್ದಾಳೆ. ಅಶ್ವಿತಾ ಮನೆಯಲ್ಲಿ ಅವ್ರ ಅಪ್ಪ ದಿನ ಮನೆಗೆ ಕುಡ್ಕೊಂಡ್ ಬಂದು ಅವ್ರ ಅಮ್ಮನ್ಗೆ ಹೊಡಿತಾರಂತೆ. ಅವ್ರಮ್ಮ ಅವ್ರ ಅಪ್ಪನ ಮೇಲಿರೋ ಕೋಪನ ಅವಳ ಮೇಲೆ ತೋರಿಸ್ತಾರಂತೆ. ಸ್ಕೂಲ್ ಮುಗಿದ್ಮೇಲೆ ಮನೆಗೆ ಹೋಗಕ್ಕೆ ಭಯ ಆಗುತ್ತೆ ಅಂತ ಹೇಳ್ತಿರ್ತಾಳೆ. ಮಗು ಅನ್ನೋದು ಒಂದ್ ದೊಡ್ಡ ಜವಾಬ್ದಾರಿ. ಅದ್ ನಿಮ್ಗಿಲ್ಲ ಅಂದ್ಮೇಲೆ ಮಕ್ಕಳು ಆಗ್ಬೇಕು ನಿಮ್ಗೆ. ಮದ್ವೆನೇ ಆಗ್ಬೇಡಿ. ಅಕಸ್ಮಾತ್ ನಿಮ್ ಇಷ್ಟಕ್ಕೆ ಮದ್ವೆ ಆದ್ರೆ ಮಕ್ಕಳು ಯಾಕೆ ಮಾಡ್ಕೋತೀರಾ? ಅಯ್ಯಯ್ಯೋ, ನಾನೇನಾದ್ರೂ ತಪ್ಪಾಗಿ ನಡ್ಕೋತಾ ಇದ್ದೀನ? ಶಿವಗಾಮಿ ಹೇಗ್ ನಡ್ಕೋತಿದ್ರು ಅವ್ರು ತೋರಿಸ್ದಂಗೆ ನಾನ್ ನಡ್ಕೋತಿದ್ದೀನಲ್ಲ. ಸರಿ, ಇದನ್ನ ನಾನೇ ಸರಿ ಮಾಡ್ತೀನಿ. ಮಕ್ಕಳ ಭವಿಷ್ಯಕ್ಕಿಂತ ನಿಮ್ ಕೋಪ ಈಗ ದೊಡ್ಡದಂದ್ರೆ ಕೈ ಮುಗಿದು ಕೇಳ್ಕೊತೀನಿ, ಮಕ್ಕಳು ಮಾತ್ರ ಮಾಡ್ಕೋಬೇಡಿ. ಅಮ್ಮ ತಾಯಿ, ನಿನಗೆ ನಾನ್ ಬೇಕಾದ್ರೆ ಕೈ ಮುಗಿತೀನಿ. ಈಗ ಅದೇನ್ ಮಾಡ್ಬೇಕೋ ಅದನ್ನ ಹೇಳು. ಅಪ್ಪನ ಕಾಲ್ ಮಾಡಿ ರೀ ಊಟ ಮಾಡಿದ್ರಾ, ಮನೆಗೆ ಯಾವಾಗ ಬರ್ತೀರಾ ಅಂತ ಕೇಳು. ಅವ್ರ ನಂಬರ್ ನನ್ನ ಹತ್ರ ಎಲ್ಲಿದೆ? ಹೌದಾ, ನಿನ್ನ ಹತ್ರ ನಂಬರ್ ಇಲ್ವಾ? ನೋಡು, ಬರೀ ಮೇಷ್ಟ್ರು ಅಂತ ಸೇವ್ ಮಾಡ್ಕೊಂಡಿದ್ಯಾ. ಪಕ್ಕದಲ್ಲಿ 2 ದೊಡ್ಡ ಹಾರ್ಟು, 1 ಪುಟಾಣಿ ಹಾರ್ಟ್ ಹಾಕ್ಬೇಕು ತಾನೆ? ಅಲ್ಲ ಭೈರವಿ, ದೊಡ್ಡ ಹಾರ್ಟು ಅಪ್ಪ ಅಮ್ಮಂದು ಓಕೆ, ಈ ಪುಟಾಣಿ ಹಾರ್ಟ್ ಯಾರ್ದು? ನಂದು. ಹಾಗಾದ್ರೆ ನಂದು ಕಮಲಮ್ಮಂದು? ಆ ನಮ್ಮ ಅಪ್ಪನ ಹಾರ್ಟ್ ಏನ್ ಟಿ ಗಾಡಿನಾ ಎಲ್ಲಾರನ್ನು ತುಂಬಿಕೊಂಡು ಹೋಗಕ್ಕೆ? ನಮ್ದು ಪುಟ್ಟ ಸಂಸಾರ. ರೂಪಾ, ಹೋಗಿ ಹೋಗಿ ಇವಳ ಹತ್ರ ಮಾತಾಡ್ತೀಯಲ್ಲ, ಇವಳಿಗೆ ಬಾಯಿ ಕೊಡಕ್ಕಾಗತ್ತಾ? ಹಂಗಿರ್ಬೇಕು. ಆಯ್ತು. ರಿಂಗ್ ಆಗ್ತಿದೆ, ತಗೋ ಮಾತಾಡು. ಆ ಥರ ಮಾಡಿದ್ರೆ ಒಂದು ನಿಮಿಷ. ಹಲೋ ಹಲೋ, ಏನ್ ಮೇಡಮ್,
ತುಂಬಾ ಅಪರೂಪಕ್ಕೆ ಕಾಲ್ ಮಾಡಿದ್ದೀರಾ? ತುಂಬಾನೇ ಖುಷಿ ಆಗ್ತಾ ಇದೆ. ಊಟ ಆಯ್ತಾ? ಮನೆಗೆ ಯಾವಾಗ ಬರ್ತೀರಾ? ಹ್ಮ್ ಇನ್ನೂ ಊಟ ಆಗಿಲ್ಲ, ಮಾಡಬೇಕು. ನೀನೇನಮ್ಮ ತರಕಾರಿ ಅಂಗಡಿಯವನ್ಗೆ ಹಾಲ್ ಹಾಕೋನ್ಗೆ ಊಟ ಮಾಡಿದ್ಯಾ ಅಂತ ಕೇಳ್ದಂಗ್ ಕೇಳ್ತಾ ಇದ್ಯಲ್ಲ. ಒಂದ್ ಫೀಲಿಂಗ್ ಬೇಡವಾ? ನೀನ್ ಮಾತಾಡ್ತಾ ಇರೋದು ನಿನ್ ಗಂಡನ್ ಜೊತೆ. ನೋಡು ಭೈರವಿ, ನನಗೆ ಹೀಗೆ ಮಾತಾಡಕ್ ಬರೋದು. ಹೌದಾ? ಕೊಡಿ ಫೋನ. ಆ, ಏನಂದ್ರೆ? ಬೇಗ ಊಟ ಮಾಡಿ ಸಂಜೆ ಸ್ವಲ್ಪ ಮನೆಗ್ ಬೇಗ ಬನ್ನಿ. ಹಾ, ಈಗ್ಲೇ ಬಂದ್ಬಿಡ್ತೀನಿ. ಬೇಡ ಬೇಡ ಬೇಡ, ಕೆಲ್ಸ ಮುಗಿಸ್ಕೊಂಡ್ ಬನ್ನಿ. ಹಾಗೆ ಬರ್ಬೇಕಾದ್ರೆ ಮೈಸೂರ್ ಪಾಕು ಮಲ್ಗೆ ಹೂವನ್ನ ತರದನ್ನ ಮರಿಬೇಡಿ. ಅಮಿತ್, ಹಾ ಸರ್. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ. ಸರ್ ಜ್ಯೂಸ್? ಇಟ್ಸ್ ಓಕೆ, ಯು ಕ್ಯಾರಿ ಆನ್. ಓಕೆ ಸರ್, ಬಾಯ್. ಬಾಯ್. ಹೀಗ್ ಮಾತಾಡ್ಬೇಕು. ನಗ್ಬೇಡಿ ಕಮಲಮ್ಮ, ಇದೇನ್ ಜೋಕಾ? ಅಲ್ಲ, ನಿಮ್ಗಳಿಂದಾನೇ ಇವಳು ಈ ತರ ಹಾಳಾಗಿರೋದು. ಗೊತ್ತಾಗ್ತಿಲ್ವಾ ನಿಮ್ಗೆ? ಅಮ್ಮೋರೆ, ಅವಳು ಹೇಳೋ ಮಾತು ನಿಮ್ಗೆ ನಗು ಬರಿಸ್ತಾ ಇಲ್ವಾ? ನೀವೇ ಹೇಳಿ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಏ ಕುಳ್ಳಿ, ಎಲ್ಲೇ ಕಲ್ತೆ ಇದನ್ನೆಲ್ಲ ನೀನು? ಏ ಪುಟಿ, ಗಂಡ ಮನೆಗೆ ಬರ್ಬೇಕಾದ್ರೆ ಮೈಸೂರು ಪಾಕು ಮಲ್ಲಿಗೆ ಹೂವು ತರಬೇಕು ಅಂತ ನಿನ್ಗೆ ಹೇಗೆ ಗೊತ್ತು? ಎಷ್ಟು ಸಿನಿಮಾ ನೋಡಿಲ್ಲ ನಾನು. ಹೊಸ ಸಿನಿಮಾ ನೋಡಿದ್ರೆ ಹಾಳಾಗ್ತಾ ಇದ್ಲು, ಅಣ್ಣವ್ರ ಸಿನಿಮಾ ನೋಡಿ ಎಲ್ಲ ಕಲ್ತಿದ್ದಾಳೆ. ಮಕ್ಕಳನ್ನ ಹೇಗ್ ಸಾಕ್ಬೇಕು ಅಂತ ಆಗ್ಲೇ ಗೊತ್ತಾಗಿದ್ಯಲ್ಲ ನಿನಗೆ. ವಾಟರ್ಮೆಲನ್ ಆಯ್ತು, ನಾವು ಪಪಾಯ. ಸ್ವೀಟು ಇದೆ. ಅಮ್ಮ, ನಾನಿ ಮಗ ನಿಂಗೊಂದು ಪ್ರಶ್ನೆ ಕೇಳ್ತೀನಿ, ಮತ್ತೆನಾ? ಆನ್ಸರ್ ಮಾಡ್ತೀಯಾ? ಕೇಳು. ನಾನು ಅಂಗಡಿಯಿಂದ 6 ಮೊಟ್ಟೆ ತರ್ತೀನಿ. 2 ಮೊಟ್ಟೆ ಒಡೆದೋಗುತ್ತೆ. 2 ಮೊಟ್ಟೆ ಆಮ್ಲೆಟ್ ಮಾಡ್ತೀನಿ. 2 ಮೊಟ್ಟೆ ತಿನ್ಬಿಡ್ತೀನಿ. ಇವಾಗ ಎಷ್ಟು ಮೊಟ್ಟೆ ಉಳಿದಿದೆ? ಈಗ ನನ್ ಬೇಬಿ ಹತ್ರ ಮೊಟ್ಟೆ ಎಲ್ಲ ಉಳ್ದಿದೆ. ಎಲ್ಲ ಮೊಟ್ಟೆನೂ ಖಾಲಿ ಆಗೋಯ್ತಲ್ಲ. ಇಲ್ಲ, 4 ಮೊಟ್ಟೆ ಇರುತ್ತೆ. ಅದಂಗೆ?